ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಉಗ್ರರ ದಾಳಿ ಇಡೀ ದೇಶವನ್ನೇ ಕೆರಳಿಸಿದೆ. ಶಾಂತವಾಗಿದ್ದ ನಾಡಲ್ಲಿ ಉಗ್ರ ಜ್ವಾಲೆ ಹೊತ್ತಿಸಿದ ದುಷ್ಟರ ಸದೆಬಡಿಯಲು ಭಾರತೀಯ ಸೇನೆ ಆಪರೇಷನ್ ಆರಂಭಿಸಿದೆ. ಉಗ್ರರು ಎಲ್ಲೆ ಅಡಗಿದ್ರೂ ಹುಡುಕಿಕೊಳ್ಳಲು ಕಾಶ್ಮೀರದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಆರಂಭಿಸಿದೆ. ಉಗ್ರರ ಅಡಗುತಾಣ ನಿವಾಸಗಳು, ಉಗ್ರರಿಗೆ ನೆರವು ನೀಡುತ್ತಿರುವ ಸ್ಥಳೀಯರನ್ನ ಪತ್ತೆ ಹಚ್ಚಿ ಬಿಸಿ ಮುಟ್ಟಿಸುವ ಕಾರ್ಯಕ್ಕೆ ಇಂಡಿಯನ್ ಆರ್ಮಿ ಇಳಿದಿದೆ. ಅದರಂತೆ ಅನಂತನಾಗ್ ಜಿಲ್ಲೆಯಲ್ಲಿ ಉಗ್ರರಿಗೆ ಸಹಾಯ ಮಾಡಿದ ಆರೋಪದಡಿ ಹಲವಾರು ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಹೌದು, ಉಗ್ರರ ನಾಶಕ್ಕೆ ಇಡೀ ಕಾಶ್ಮೀರದಲ್ಲಿ ಸ್ಪೆಷಲ್ ಕಮಾಂಡೋ ಆಪರೇಷನ್ ಶುರುವಾಗಿದೆ. ಅದೇ ರೀತಿ ಅನಂತನಾಗ್ ಜಿಲ್ಲೆಯಲ್ಲೂ ಅಲ್ಲಿನ ಸ್ಥಳೀಯ ಪೊಲೀಸರು, ಭಾರತೀಯ ಸೇನೆ, ಸಿಆರ್ಪಿಎಫ್ ಸೇರಿದಂತೆ ಹಲವಾರು ಭದ್ರತಾ ಪಡೆ ಸ್ಪೆಷಲ್ ಆಪರೇಷನ್ ನಡೆಸಿ ಬರೋಬ್ಬರಿ 175 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಅವರ ಮನೆಗಳಲ್ಲಿ ಸರ್ಚಿಂಗ್ ಆಪರೇಷನ್ ನಡೆಸಿದ್ದಾರೆ. ಉಗ್ರರಿಗೂ ಅವರಿಗೂ ಏನು ಸಂಬಂಧ, ಅವರಿಗೆ ಹೇಗೆ ನೆರವು ನೀಡಿದ್ದಾರೆ ಅಂತ ವಿಚಾರಣೆ ನಡೆಸಿದ್ದಾರೆ. ಯಾಕಂದ್ರೆ ಕಾಶ್ಮೀರದ ಸ್ಥಳೀಯರ ಸಹಾಯದಿಂದಲೇ ಉಗ್ರರು ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿ ಅಮಾಯಕರನ್ನ ಕೊಂದಿದ್ರು. ಹೀಗಾಗಿ ಉಗ್ರರನ್ನ ಬುಡದಿಂದಲೇ ನಾಶ ಮಾಡುವ ಕಾರ್ಯಕ್ಕೆ ಭಾರತೀಯ ಸೇನೆ ಮುಂದಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.